ಹಾಯ್ ಹಲೋ ಸ್ನೇಹಿತರೆ, ನಾನಿವತ್ತಿನ ಕ್ಲಾಸ್ನೊಳಗೆ ನಿಮ್ಮ ಜೊತೆ ಭೂಮಿಯ ಮೇಲಿನ ಒತ್ತಡ ಪಟ್ಟಿಗಳ ಕುರಿತು ನಿಮ್ಮ ಜೊತೆ ಡಿಸ್ಕಷನ್ ಮಾಡಬೇಕು ಅಂತ ಬಂದಿದ್ದೀನಿ. ಹಾಗಾದ್ರೆ ಫಿಸಿಕಲ್ ಜಿಯೋಗ್ರಫಿ ಒಳಗೆ ಒತ್ತಡ ಪಟ್ಟಿಗಳು ಅಂತ ಬರ್ತಾವ್ರಿ. ಹಾಗಾದ್ರೆ ಇಲ್ಲಿ ನೀವೇನು ಗಮನಿಸಬೇಕು ಅಂತ ಕೇಳಿದ್ರೆ, ಯಾವುದೇ ಒಬ್ಬ ವ್ಯಕ್ತಿ ಗುಡ್ಡಗಾಡು ಪ್ರದೇಶಗಳಿಗೆ ಭೇಟಿ ಕೊಟ್ಟಾಕಾರ ಅವನು ಕಿವಿಯಿಂದ, ಬಾಯಿಯಿಂದ ಅಥವಾ ಮೂಗಿನಿಂದ ಏನಪ್ಪಾ ಅಂದ್ರ ರಕ್ತವನ್ನ ಚೆಲ್ಲಿ ಮರಣವಂತಕ್ಕಂಥ ಸಂಭವ ಜಾಸ್ತಿ ಇರ್ತದ್ರಿ. ಅದಕ್ಕೆ ಕಾರಣ ಏನು ಅಂತ ಪ್ರಶ್ನೆ ಕೇಳ್ತಾನ. ಅವಾಗ ನೀವ್ ಹೇಳ್ಬೇಕು, ಗುಡ್ಡಗಾಡು ಪ್ರದೇಶಗಳಲ್ಲಿ ಒತ್ತಡ ಏನಿರ್ತದ್ರಿ ಕಡಿಮೆ ಇರ್ತದ ಅಂತ ಹೇಳ್ಬೇಕ್ರಿ. ಗುಡ್ಡಗಾಡು ಪ್ರದೇಶಗಳಲ್ಲಿ ಒತ್ತಡವು ಕಡಿಮೆ ಇರ್ತದ, ಹಾಗಾಗಿ ವ್ಯಕ್ತಿ ಬಾಯಿಯಿಂದ, ಕಿವಿಯಿಂದ, ಮೂಗಿನಿಂದ ರಕ್ತ ಕಾರ್ಯ ಮರಣವಂತಕ್ಕಂಥದ್ದು ಇರ್ತದ್ರಿ. ಅದೇ ರೀತಿ ಏನ್ ಕಾಣ್ತೀವಿ ಅಂತ ಕೇಳಿದ್ರ, ಗುಡ್ಡಗಾಡು ಪ್ರದೇಶಗಳಲ್ಲಿ ಅನ್ನವು ಬೇಗನೆ ಬೇಯದಿರಲು ಕಾರಣವೇನು ಅಂತ ಕೇಳ್ತಾನ್ರಿ. ಕಾರಣ ಗುಡ್ಡಗಾಡು ಪ್ರದೇಶಗಳಲ್ಲಿ ಒತ್ತಡ ಕಡಿಮೆ ಇರ್ತದ, ಹೀಗಾಗಿ ಅನ್ನ ಬೇಗನೆ ಕುದಿಯಂಗಿಲ್ಲ ಅಂತ ಕಾಣ್ತೀವ್ರಿ. ಇಲ್ಲಿ ನಿಮ್ಗೆ ಗೊತ್ತಿರ್ಬೇಕ್ರಿ, ಒತ್ತಡ ಮತ್ತು ಉಷ್ಣಾಂಶಗಳು ಇಲ್ಲಿ ಬರೀತಿ ನೋಡ್ರಿ. ಹಾಗಾರ ಒತ್ತಡ ಮತ್ತು ಉಷ್ಣಾಂಶಗಳು, ಒತ್ತಡ ಮತ್ತು ಉಷ್ಣಾಂಶ ಯಾವಾಗ್ಲೂ ಏನಾಗಿರ್ತಾವ, ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರ್ತಾವ್ರಿ. ಒತ್ತಡ ಮತ್ತು ಉಷ್ಣಾಂಶ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರ್ತಾವ ಅಂದ್ರೆ ಏನ್ರಿ, ಉಷ್ಣಾಂಶ ಹೆಚ್ಚಿದ ಕಡೆ ಒತ್ತಡ ಕಡಿಮೆ ಇರ್ತದ್ರಿ. ಉಷ್ಣಾಂಶ ಕಡಿಮೆ ಇದ್ದ ಕಡೆ ಒತ್ತಡ ಹೆಚ್ಚಾಗಿರ್ತದ ಅಂತ ಕರಿತಾ ಇದೀವಿ. ಅಂದ್ರೆ ಅರ್ಥ ಮಾಡ್ಕೋರಿ, ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ಕಿರಣಗಳು ನೇರವಾಗಿ ಬೀಳ್ತಾವ. ಹಾಗಾಗಿ ಸಮಭಾಜಕ ವೃತ್ತದ ಯಾವ ಪಟ್ಟಿಯನ್ನ ನಾವು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂತೀವಿ ಅಂದ್ರ, ಇಲ್ಲಿ ನೋಡ್ರಿ 5 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ ಹಿಡಿದು ನೋಡಿ, 5 ಡಿಗ್ರಿ ದಕ್ಷಿಣ ಅಕ್ಷಾಂಶದಿಂದ 5 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೂ ಬರ್ತಕ್ಕಂಥ ಪ್ರದೇಶವನ್ನ ನಾವು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ಹಾಗಾದ್ರೆ ಅದೇ ರೀತಿ ಏನಪ್ಪಾ ಅಂದ್ರ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ನೋಡ್ತೀವ್ರಿ. ಇದು ಎಲ್ಲಿಂದ ಅಂದ್ರ 25 ಡಿಗ್ರಿಯಿಂದ ರೀ 35 ಡಿಗ್ರಿ ನೋಡ್ರಿ, 25 ಡಿಗ್ರಿಯಿಂದ 35 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕರಿತೀವಿ ನೋಡ್ರಿ. ಉತ್ತರ ಅಕ್ಷಾಂಶ ಸೇಮ್ ರೀ, ಕೆಳಗಡೆನೂ ಹಂಗೆ ಬರೀಬೇಕ್ರಿ. ಇಲ್ಲಿ ಏನಪ್ಪಾ ಅಂದ್ರ 25 ಡಿಗ್ರಿಯಿಂದ 35 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ಕರಿತೀವ್ರಿ. ಇದಕ್ಕ ದಕ್ಷಿಣ ಅಕ್ಷಾಂಶ ಅಂತ ಕರಿತಾ ಇದೀವಿ. ಓಕೆನಾ? ಅದೇ ರೀತಿ ಏನಪ್ಪಾ ಅಂದ್ರ ಇಲ್ಲಿ ಮೇಲ್ಗಡೆ ಬಂದಿವಿ ಅಂದ್ರಿ 60ರಿಂದ 65 ಡಿಗ್ರಿ ಉತ್ತರ ಅಕ್ಷಾಂಶ ಅನ್ಬೇಕ್ರಿ. ಈ ವಲಯವನ್ನ ಉತ್ತರ ಅಕ್ಷಾಂಶ ಅಂತ ಕರಿತೀವ್ರಿ. ಇದನ್ನ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತಾ ಇದೀವಿ. ಅದೇ ರೀತಿ ಕೆಳಗಡೆ ಸೇಮ್ ಬರೀರಿ, 60 ಡಿಗ್ರಿಯಿಂದ 65 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತ ಕರಿತಾ ಇದೀವಿ. ದಕ್ಷಿಣ ಅಕ್ಷಾಂಶ ಇದನ್ನ ಏನಂತ ಕರಿತೀವಿ ಅಂದ್ರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವ್ರಿ. ಕೆಳಗಡೆ ಏನಪ್ಪಾ ಅಂದ್ರ 80 ಡಿಗ್ರಿಯಿಂದ 90 ಡಿಗ್ರಿ ರೀ, 80 ಡಿಗ್ರಿಯಿಂದ 90 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಈಗ ದಕ್ಷಿಣದಾಗ ಬರಿತಾ ಇದೀವಿ, ದಕ್ಷಿಣ ಅಕ್ಷಾಂಶ ಅನ್ಬೇಕ್ರಿ. ಅದೇ ರೀತಿ ಈಗ ಉತ್ತರದಾಗ ಬರೋಣ, 80 ಡಿಗ್ರಿಯಿಂದ 90 ಡಿಗ್ರಿ ಉತ್ತರ ಅಕ್ಷಾಂಶ ಅಂತೇಳಿ, ಉತ್ತರ ಅಕ್ಷಾಂಶ ಅಂತೇಳಿ ಬರೋಣ. ಅಂದ್ರೆ ಅರ್ಥ ಮಾಡ್ಕೋರಿ, ಭೂಮಿಯ ಮೇಲೆ 7 ಒತ್ತಡ ಪಟ್ಟಿಗಳದಾವ್ರಿ. ಭೂಮಿಯ ಮೇಲೆ ಒಟ್ಟು 7 ಒತ್ತಡ ಪಟ್ಟಿಗಳದಾವ. ಒಂದು ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ, ಯಾಕಂದ್ರೆ ಸಮಭಾಜಕ ವೃತ್ತದ ಉಷ್ಣಾಂಶ ಹೆಚ್ಚಾಗಿರ್ತದ, ಒತ್ತಡ ಕಡಿಮೆ ಇರ್ತದ್ರಿ. ಉಪಉಷ್ಣ ವಲಯಗಳಲ್ಲಿ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಅಂತ ಕರಿತೀವಿ. ಅದೇ ಉಪಧ್ರುವೀಯಗಳಲ್ಲಿ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ಮತ್ತು ಧ್ರುವೀಯ ಪ್ರದೇಶಗಳಲ್ಲಿ ಒತ್ತಡ ಅಧಿಕವಾಗಿರ್ತದ ಅಂತ ಕರಿತೀವಿ, ಅಧಿಕ ಒತ್ತಡ ಪಟ್ಟಿ ಅಂತ ಕರಿತೀವಿ. ಅಂದ್ರ ಧ್ರುವ ಪ್ರದೇಶಗಳಲ್ಲಿ ಸೂರ್ಯನ ಕಿರಣಗಳು ಹೋಗಿ ತಲುಪೋದು ಬಹಳಷ್ಟು ಕಡಿಮೆ. ಅವಾಗ ಧ್ರುವ ಪ್ರದೇಶದಾಗ ಏನಾಗ್ತದ ಅಂತ ಕೇಳಿದ್ರ, ಉಷ್ಣಾಂಶ ಕಡಿಮೆ ಇರೋದ್ರಿಂದ ಒತ್ತಡ ಹೆಚ್ಚಾಗಿರ್ತದೆ. ನಾನು ಮೊದಲೇ ಪಾಯಿಂಟ್ ಹೇಳಿದೀನಿ ನಿಮ್ಗೆ, ಒತ್ತಡ ಮತ್ತು ಉಷ್ಣಾಂಶ ಪರಸ್ಪರ ವಿರುದ್ಧ ದಿಕ್ಕಿನಾಗಿರ್ತಾವ ಅಂತೇಳಿ. ಅಂದ್ರೆ ಧ್ರುವ ಪ್ರದೇಶದಾಗ ಉಷ್ಣಾಂಶ ಕಡಿಮೆ ಇರ್ತದ, ಒತ್ತಡ ಹೆಚ್ಚಾಗಿರ್ತದ ಅಂತ ಕರಿತಾ ಇದೀವಿ. ಒಟ್ಟು ಭೂಮಿಯ ಮೇಲೆ 7 ಒತ್ತಡ ಪಟ್ಟಿಗಳದಾವ ಅಂತ ಕರಿತಾ ಇದೀವಿ. ಹಾಗಾರ ಯಾವ್ಯಾವ ಒತ್ತಡ ಪಟ್ಟಿ ಮೇಲೆ ಯಾವ್ಯಾವ ರೀತಿ ಪ್ರಶ್ನೆ ಬರ್ತಾವ ಅಂತ ನೋಡೋಣ ರೀ. ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಇಲ್ಲದ ನೋಡ್ರಿ.
ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಏನದಲ್ರಿ 5 ಡಿಗ್ರಿ ಅಂದ್ರೆ 0 ಡಿಗ್ರಿ ಸಮಭಾಜಕ ವೃತ್ತದಿಂದ ಉತ್ತರದಾಗ 5 ಡಿಗ್ರಿ ಕೆಳಗಡೆ 5 ಡಿಗ್ರಿ 5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 5 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಏನಾಗಿದೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪ್ರದೇಶ ನಿರ್ಮಾಣ ಆಗಿದೆ. ಈ ಪ್ರದೇಶವನ್ನ ಏನಂತ ಕರಿತೀವಿ ಅಂದ್ರೆ ಪ್ರಶಾಂತವಾಗಿರುವುದರಿಂದ ನೋಡ್ರಿ KS ಕ್ವಶನ್ ರೀ. ಈ ಪ್ರದೇಶ ಪ್ರಶಾಂತವಾಗಿರುವುದರಿಂದ ಶಾಂತ ಕಟಿಬಂಧ ವಲಯ ಅಂತ ಕರೀತಾರೆ. ಡೈರೆಕ್ಟ್ ಪ್ರಶ್ನೆ ಕೇಳ್ರಿ, ಯಾವ ವಲಯವನ್ನ ಶಾಂತ ಕಟಿಬಂಧ ವಲಯ ಎಂದು ಕರೆಯಲಾಗುತ್ತದೆ? ಶಾಂತ ಕಟಿಬಂಧ ವಲಯ ಎಂದು ಕರೆಯಲಾಗ್ತದ ಅಂತ ಪ್ರಶ್ನೆ ಕೇಳಿದಾನ್ರಿ. ಅದಕ್ಕೆ ನೀವೇನಾಗಬೇಕು, ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂತಿದ್ರೆ ಅದನ್ನ ಹಾಕ್ರಿ, ಅಥವಾ ಆಪ್ಷನ್ಸ್ನಾಗ ಏನ್ ಮಾಡ್ತಾನ, ಸಮಭಾಜಕ ವೃತ್ತದ ಉತ್ತರ ಮತ್ತು ದಕ್ಷಿಣ ಭಾಗದಾಗಿರ್ತಕ್ಕಂಥ ಪ್ರದೇಶವನ್ನ ಶಾಂತ ಕಟಿಬಂಧ ವಲಯ ಅಂತ ಕೊಡ್ತಾನ್ರಿ ಆಪ್ಷನ್ಸ್ನಾಗ. ಇವು ಎರಡೂ ಇರ್ಲಿಲ್ಲ ಅಂದ್ರ 5 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 5 ಡಿಗ್ರಿ ದಕ್ಷಿಣ ಅಕ್ಷಾಂಶದವರೆಗೂ ಇರ್ತಕ್ಕಂಥ ಪ್ರದೇಶವನ್ನ ಏನಂತ ಕರಿತೀವಿ ಅಂದ್ರ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತಾರೆ. ಶಾಂತ ಕಟಿಬಂಧ ವಲಯ ಅನ್ನಂಗಿಲ್ಲ, ಒಳಗೊಮ್ಮೆ ಏನಂತಾನ್ರಿ ಡೋಲ್ ಡ್ರಮ್ ವಲಯ ಅಂತ ಕರಿತಾರ ನೋಡ್ರಿ. ಡೋಲ್ ಡ್ರಮ್ ವಲಯ ಡೈರೆಕ್ಟ್ ಪ್ರಶ್ನೆ KPSC ಎಕ್ಸಾಮ್ ಕ್ವಶನ್ಸ್ ನೋಡಿದ್ರೆ ಅಂದ್ರ ಯಾವ ವಲಯವನ್ನ ಡೋಲ್ ಡ್ರಮ್ ವಲಯ ಎಂದು ಕರೆಯಲಾಗುತ್ತದೆ ಅಂತ ಕೇಳಿದನ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತಾ ಇದೀವಿ. ಕ್ಲಿಯರ್ ರೀ ಕಾನ್ಸೆಪ್ಟು. ಸಮಭಾಜಕ ವೃತ್ತದಲ್ಲಿ ಉಷ್ಣಾಂಶ ಹೆಚ್ಚಾಗಿರ್ತದೆ, ಒತ್ತಡ ಏನಾಗಿರ್ತದ್ರಿ ಕಡಿಮೆ ಇರ್ತದ. ಸಮಭಾಜಕ ವೃತ್ತದಲ್ಲಿ ಎಂತ ಗಾಳಿ ಬೀಸ್ತದ ಅಂತ ಕೇಳ್ತಾನ್ರಿ, ಶೀತ ಗಾಳಿ ಬೀಸ್ತದ ಅಂತ ಕರಿತಾ ಇದೀವಿ ನೋಡ್ರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಶೀತ ಗಾಳಿ ಬೀಸ್ತದ. ಯಾಕೆ ಶೀತ ಗಾಳಿ ಬೀಸ್ತದ ಅಂದ್ರ ಉಷ್ಣಾಂಶ ಹೆಚ್ಚಾಗಿರುವುದರಿಂದ ಸಮಭಾಜಕ ವೃತ್ತದ ಮ್ಯಾಗಿರ್ತಕ್ಕಂಥ ನೀರ್ ಏನಾಗ್ತದ, ಜಾಸ್ತಿ ನೀರಾವಿ ಆಗ್ತಿರ್ತದ, ನೀರ್ ಆವೀಕರಣ ಆಗ್ತಿರ್ತದ್ರಿ. ಯಾವಾಗ ನೀರ್ ಆವೀಕರಣ ಆಗ್ತಿರ್ತದ ನೋಡಿ, ಅವಾಗ ಅಲ್ಲಿ ಏನಾಗ್ತವ, ಮೋಡಗಳ ರಚನೆ ಜಾಸ್ತಿ ಆಗ್ತಾವ. ಯಾವಾಗ ಮೋಡಗಳು ಜಾಸ್ತಿ ಆಗ್ತಾವ, ಹಾಗಾದ್ರೆ ಸಮಭಾಜಕ ವೃತ್ತದಲ್ಲಿ ಮಳೆ ಪ್ರಮಾಣನೂ ಜಾಸ್ತಿ ಇರ್ತದೆ. ಸಮಭಾಜಕ ವೃತ್ತದಲ್ಲಿ ಮಳೆ ಪ್ರಮಾಣ ಅಧಿಕವಾಗಿರ್ತದ ಅಂತ ಕರಿತಾ ಇದೀವಿ ನೋಡಿ. ಇವೆಲ್ಲ ಪಾಯಿಂಟ್ ಬರ್ಕೋಬೇಕ್ರಿ. ಸಮಭಾಜಕ ವೃತ್ತದಲ್ಲಿ ಏನಿರ್ತಪಿ, ಉಷ್ಣಾಂಶ ಅಧಿಕವಾಗಿರ್ತದ. ಉಷ್ಣಾಂಶ ಅಧಿಕವಾಗಿರ್ತದ ಅಂದ್ರ ಅಲ್ಲಿ ನೀರಾವಿನೂ ಅಧಿಕವಾಗಿರ್ತದ. ನೀರಾವಿ ಅಧಿಕ ಆಗ್ಯದಂದ್ರ ಮೋಡಗಳು ಜಾಸ್ತಿ ರಚನೆ ಆಗ್ತಾವು. ಹಾಗಾದ್ರೆ ಮೋಡಗಳು ರಚನೆ ಆಗ್ತಾ ಇದ್ದಾವಂದ್ರ ಮಳೆಯ ಪ್ರಮಾಣವು ಸಮಭಾಜಕ ವೃತ್ತದಲ್ಲಿ ಏನಾಗಿರ್ತದ, ಹೆಚ್ಚಾಗಿರ್ತದ ಅಂತ ಕರಿತಾ ಇದ್ವಿ. ಇದಿಷ್ಟು ಯಾವ್ಕುರ ಮೇಲೆ ಪಾಯಿಂಟ್ ಅಂತ ಕೇಳಿದ್ರಿ, ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ಹಾಗಾದ್ರೆ ಭೂಮಿಯ ಮೇಲೆ ಎರಡು ಏನದಾವ್ರಿ, ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಅದಾವ. ಅಂದ್ರೆ ನೀವು ಕಾನ್ಸೆಪ್ಟ್ ತಿಳ್ಕೋರಿ, ಫಸ್ಟ್ ಈ ಸಮಭಾಜಕ ವೃತ್ತ ಮ್ಯಾಗ ಕಡಿಮೆ ಅದ ಅಂದ್ರ ಇಲ್ಲಿ ಅಧಿಕ ಅದ ರೀ, ಆಮೇಲೆ ಏನಪ್ಪಾ ಅಂದ್ರೆ ಕಡಿಮೆ ಆಗ್ತದ, ಮತ್ತ ಅಧಿಕ ಆಗ್ತದ. ಅಂದ್ರೆ 1/1/1 ನೀವು ಭೂಮಿ ಮೇಲೆ 7 ಒತ್ತಡ ಪಟ್ಟಿ ಹಾಕೋಬೇಕ್ರಿ. ಅಂದ್ರೆ ನಿಮ್ ಎಕ್ಸಾಮ್ನೇ ಕ್ಲಿಯರ್ ಇದು ಕನ್ಫ್ಯೂಸ್ ಆಗಂಗಿಲ್ಲ. ಭೂಮಿಯ ಮೇಲೆ ಎರಡು ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಅದಾವ್ರಿ. 1ನೇ ಪಾಯಿಂಟ್ ತರಕಿಟ್ಕೋರಿ, ಇದು ಎಲ್ಲಿಂದ ಹಂಚಿಕೆ ಕೇಳ್ತಾನ್ರಿ, 25 ಡಿಗ್ರಿ ಸೆಲ್ಸಿಯಸ್ ಇಂದ 25 ಡಿಗ್ರಿ ಸೆಲ್ಸಿಯಸ್ ಇಂದ 35 ಡಿಗ್ರಿ ಸೆಲ್ಸಿಯಸ್ ಉತ್ತರ ಅಕ್ಷಾಂಶದವರೆಗೂ ಹಂಚಿಕೆ ಆಗ್ಯದ್ರಿ. ಇಲ್ಲಿ ಬರ್ತೀನಿ ನೋಡ್ರಿ, ಉತ್ತರ ಅಕ್ಷಾಂಶದವರೆಗೂ ಹಂಚಿಕೆ ಆಗ್ಯದ. ಅದೇ ರೀತಿ ಇಲ್ಲಿ ಬಿಳಿ ಪಟ್ಟಿ ಒಳಗದ ನೋಡ್ರಿ, ದಕ್ಷಿಣದಾಗ ನೋಡ್ರಿ. ಹಾಗಾದ್ರೆ ದಕ್ಷಿಣ ಅಕ್ಷಾಂಶ ಏನಪ್ಪಾ ಅಂದ್ರೆ 25ರಿಂದ 35 ದಕ್ಷಿಣ ಅಕ್ಷಾಂಶ ಇರ್ತಕ್ಕಂಥ ಎರಡು ಭೂಗೋಳದ ಮೇಲೆ ಎರಡು ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಅದಾವ. ಅದಕ್ಕೆ ಎಕ್ಸಾಮ್ಗೆ ಏನ್ ಪ್ರಶ್ನೆ ಕೇಳಿದ್ನು ಅಂತ ಕೇಳಿದ್ರೆ, ಈ ಪಟ್ಟಿ ಮೇಲ್ರಿ ಯಾವ ವಲಯವನ್ನ ಕುದುರೆ ಅಕ್ಷಾಂಶ ವಲಯ ಎಂದು ಕರೆಯಲಾಗುತ್ತದೆ? ಯಾವ ವಲಯವನ್ನು ಕುದುರೆ ಅಕ್ಷಾಂಶ ಅಂತ ಕರಿತಾನ ಅಂತ ಕೇಳಿದನ್ರಿ. ಕುದುರೆ ಬಳಸೋದು ಒಳಗೊಮ್ಮೆ ಅಶ್ವ ಅಕ್ಷಾಂಶ ಅಂತ ಬಳಸ್ತಾನ್ರಿ. ಅಶ್ವ ಅಕ್ಷಾಂಶ ಅಂತನೂ ಬಳಸ್ತಾನ್ರಿ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯನ್ನು. ಯಾಕಂದ್ರೆ ಗಾಳಿ ವೇಗವಾಗಿ ಬೀಸ್ತಿರ್ತದೆ, ಕುದುರೆ ಹೆಂಗ್ ಓಡ್ತದ ಆ ವೇಗದಾಗ ಏನಪ್ಪಾ ಅಂದ್ರ ಇಲ್ಲಿ ಗಾಳಿ ಓಡ್ತಿರ್ತದ. ಹಾಗಾಗಿ ಇದು ಕುದುರೆ ಅಕ್ಷಾಂಶ ವಲಯ ಅಂತ ಕರಿತಾನ್ರಿ. ಯಾವುದು? ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ. ಪ್ರಶ್ನೆ ಕೇಳ್ತಾನ್ರಿ, ಭೂಮಿಯ ಯಾವ ಪಟ್ಟಿಯ ಮೇಲೆ ಮರುಭೂಮಿಗಳು ಸೃಷ್ಟಿ ಆಗ್ತವ ಅಂತ ಪ್ರಶ್ನೆ ಕೇಳಿದನಪಿ. ಭೂಮಿಯ ಯಾವ ಪಟ್ಟಿಯ ಮೇಲೆ ಮರುಭೂಮಿಗಳು ಸೃಷ್ಟಿ ಆಗ್ತವ ಅಂತ ಕೇಳ್ತಾನ್ರಿ. ಮರುಭೂಮಿಗಳು ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇಲ್ಲಿ ಬರೀತಿ ನೋಡ್ರಿ, ಮರುಭೂಮಿಗಳು ಸೃಷ್ಟಿ ಆಗೋದು ಎಲ್ಲಿ ಅಂತ ಕೇಳಿದ್ರ ಹೆಚ್ಚಿಗೆ ಬರೋದು ಇದೇ ಉಪಉಷ್ಣ ವಲಯದೊಳಗೆ ಬರ್ತಾವ್ರಿ. ಉಪಉಷ್ಣ ವಲಯದಾಗ ಯಾಕಂದ್ರೆ ಗಾಳಿ ವೇಗವಾಗಿ ಬೀಸೋದ್ರಿಂದ. ಸಮಭಾಜಕ ವೃತ್ತದಲ್ಲಿ ಗಾಳಿ ಶೀತವಾಗಿದ್ರ ಉಪಉಷ್ಣ ವಲಯದಲ್ಲಿ ಗಾಳಿ ಏನಾಗಿರ್ತದ್ರಿ, ಶುಷ್ಕವಾಗಿರ್ತದ, ಒಣ ಗಾಳಿ ಇರ್ತದ. ಒಣ ಗಾಳಿಯು ಯಾವ ಒತ್ತಡ ಪಟ್ಟಿಯಲ್ಲಿ ಬೀಸುತ್ತದೆ ಅಂತ ಪ್ರಶ್ನೆ ಕೇಳ್ತಾನ್ರಿ. ಅವಾಗ ನೀವು ಉಪಉಷ್ಣ ವಲಯ ಹಾಕ್ಬೇಕು. ಮತ್ತು ಮರುಭೂಮಿಗಳ ಸೃಷ್ಟಿ ಆಗ್ತಾವ್ರಿ.
ಹಾಗಾದ್ರ ಈ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯಲ್ಲಿ ಯಾವ್ಯಾವ ಮರುಭೂಮಿಗಳು ಸೃಷ್ಟಿ ಆಗ್ತವ ಅಂತ ನೋಡೋಣ್ರಿ. ಇನ್ನೊಂದು ನಿಮ್ ಸ್ಲೈಡ್ ಹಾಕ್ತೀನ್ರಿ, ಆ ಸ್ಲೈಡ್ ಮೇಲೆ ನೋಡ್ರಿ ಇಲ್ಲಿ. ಹಾಗಾದ್ರ ಇಲ್ಲಿ ಕೊಟ್ಟಿದೆ ನೋಡ್ರಿ, ನಿಮ್ಗೆ ಕಾಣಿಸಬಹುದು ಈ ಒತ್ತಡ ಪಟ್ಟಿ ಒಳಗ ಗ್ರೇಟ್ ಬೆಸ್ಸಿನ್ ಮರುಭೂಮಿ ಕಂಡು ಬರ್ತದ್ರಿ, ಮೋಜಾವ ಮರುಭೂಮಿ ಕಂಡು ಬರ್ತದ, ಸೋನ್ರಾನ್ ಮರುಭೂಮಿ ಕಂಡು ಬರ್ತದ್ರಿ, ಚೀವು ವಾಂಗ್ ಮರುಭೂಮಿ ಅಂತ ಕರಿತೀವಿ. ಇದು 2016 ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್ ರೀ. ಉತ್ತರ ಅಮೆರಿಕಾದಲ್ಲಿ 4 ಮರುಭೂಮಿಗಳು ಕಂಡು ಬರ್ತಾವ್ರಿ. ಒಂದು ಗ್ರೇಟ್ ಬೆಸ್ಸಿನ್ ಅಂತ ಕರಿತೀವಿ, ಇನ್ನೊಂದು ಮೊಜಾವೆ ಅಂತ ಕರಿತೀವಿ, ಇನ್ನೊಂದು ಸೋನ್ರಾನ್ ಅಂತ ಕರಿತಾ ಇದೀವಿ, ಚೀವು ಊಹು ವಾನ್ ಮರುಭೂಮಿ ಅಂತ ಕರಿತೀವಿ. ಅದೇ ರೀತಿ ಏನಪ್ಪಾ ಅಂದ್ರ ಈ ದಕ್ಷಿಣ ಅಮೆರಿಕದಾಗ ಬರ್ತಕ್ಕಂಥದ್ದು ಅಟಕಾಮ ಮರುಭೂಮಿ ಅಂತ ಕರಿತೀವಿ ನೋಡ್ರಿ. ಇವೆಲ್ಲ ಬರ್ತಕ್ಕಂಥದ್ದು ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಬರ್ತಾವ್ರಿ. ಆಮೇಲೆ ಪಟಗೋನಿಯಾ ಮರುಭೂಮಿ ಅಂತ ಕರಿತೀವಿ, ಪಟಗೋನಿಯಾ ರೀ, ಇದೊಂದು ದಕ್ಷಿಣ ಅಮೆರಿಕಾದಾಗ. ಆಮೇಲೆ ನಬೀಬಿಯಾ ಮರುಭೂಮಿ ಅಂತ ಕರಿತಾ ಇದೀವಿ. ಅದೇ ರೀತಿ ಕಲಹಾರಿ ಮರುಭೂಮಿ ಅಂತ ಕರಿತೀವ್ರಿ. ಸಹರಾ ಮರುಭೂಮಿ ರೀ, ಸಹರಾ ಮರುಭೂಮಿ ಇಲ್ಲಿ ಕಾಣಿಸ್ಬಹುದು ನಿಮ್ಗ, ಸಹರಾ ಮರುಭೂಮಿ. ಅರೇಬಿಯನ್ ಮರುಭೂಮಿ ಅಂತ ಕರಿತೀವ್ರಿ. ತಾರ ಮರುಭೂಮಿ ತೋರಿ, ನಮ್ ಭಾರತ ತಾರ ಮರುಭೂಮಿ ಇಲ್ಲೇ ಬರ್ತದ್ರಿ. ಆಮೇಲೆ ಗೋಬಿ ಮರುಭೂಮಿ ಅಂತ ಕರಿತೀವ್ರಿ. ಓಕೆನಾ? ಇವೆಲ್ಲ ಏನಪ್ಪಾ ಆಸ್ಟ್ರೇಲಿಯಾದಾಗ ಬಂದಿವಿ ಅಂದ್ರೆ ಗ್ರೇಟ್ ಸ್ಟ್ಯಾಂಡಿ ಮರುಭೂಮಿ ಅಂತ ಕರಿತೀವ್ರಿ, ಗಿಬ್ಸನ್ ಮರುಭೂಮಿ ಅಂತ ಕರಿತೀವಿ. ಅದೇ ರೀತಿ ಏನಪ್ಪಾ ಅಂತಂದ್ರ ಗ್ರೇಟ್ ವಿಕ್ಟೋರಿಯಾ ಮರುಭೂಮಿ ಅಂತ ಕರಿತೀವಿ, ಸಿಂಪ್ಸನ್ ಮರುಭೂಮಿ ಅಂತ ಕರಿತೀವಿ. ಇವೆಲ್ಲ ಮರುಭೂಮಿಗಳೇನದಾವ ಅಂತ ಕೇಳಿದ್ರೆ ಆಸ್ಟ್ರೇಲಿಯನ್ ಮರುಭೂಮಿ ಅಂತ ಕರಿತೀವಿ. ಟೋಟಲ್ ಏರಿಯಾ ನಾವು ಟೋಟಲ್ ಇವುಗಳ ಕರಿತೀವಿ ಆಸ್ಟ್ರೇಲಿಯನ್ ಮರುಭೂಮಿ ಅಂತ ಕರಿತಾ ಇದೀವಿ. ಅಂದ್ರ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯಲ್ಲಿ ಇಲ್ಲಿ ಮ್ಯಾಪ್ ತೋರಿಸ್ ನೋಡ್ರಿ ನಿಮ್ಗೆ. ಹಾಗಾದ್ರ ಈ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿ ಒಳಗೆ ಏನಾಗ್ತದ್ರಿ, ಒಣ ಬಿರುಗಾಳಿ ಬೀಸ್ತಿರ್ತದ. ಹಾಗಾದ್ರ ಒಣ ಬಿರುಗಾಳಿ ಬೀಸೋದ್ರಿಂದ ಮರುಭೂಮಿಗಳು ಸೃಷ್ಟಿ ಆಗ್ತಾವ್ರಿ ಈ ಪಟ್ಟಿ ಒಳಗೆ. ನಾನು ಮಾರ್ಕ್ ಮಾಡ್ತಾ ಇದೀನಲ್ಲ ಈ ಪಟ್ಟಿ ಒಳಗೆ. ಅದಕ್ಕೆ ಅದನ್ನ ಕುದುರೆ ಅಕ್ಷಾಂಶ ವಲಯ, ಅಶ್ವ ಅಕ್ಷಾಂಶ ವಲಯ ಅಂತ ಕರೀತಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ರಿ. KS FD PDO ವಿಲೇಜ್ ಅಕೌಂಟ್ ಅಂತೂ ಈ ಟಾಪಿಕ್ ಮೇಲೆ ಮಸ್ತ್ ಕ್ವಶನ್ಸ್ ಬಂದಿದಾವ್ರಿ. ಓಕೆನಾ? ಭೂಮಿಯ ಮೇಲೆ 2 ಏನದಾವ ಅಂದ್ರೆ ಕುದುರೆ ಅಕ್ಷಾಂಶ ವಲಯಗಳದಾವ್ರಿ. ಒಂದು ಏನಪ್ಪಾ ಅಂದ್ರ ಉತ್ತರ ಧ್ರುವದಾಗದ, ಇದು ಉತ್ತರ ಗೋಳಾರ್ಧದಾಗದ, ಇನ್ನೊಂದು ದಕ್ಷಿಣ ಗೋಳಾರ್ಧದಾಗದ. ನಾನು ಏನ್ ಮಾರ್ಕ್ ಮಾಡ್ತಾ ಇದೀನಲ್ಲ ಇದು ಏನಪ್ಪಾ ಅಂತಂದ್ರ ಕುದುರೆ ಅಕ್ಷಾಂಶ ವಲಯ ಅಂತ ಕರಿತಾ ಇದೀವಿ. ಹಾಗಾದ್ರೆ ಇನ್ನೊಂದು ಮಾರ್ಕ್ ಗೊತ್ತಿಲ್ಲ ನಿಮ್ಗೆ, ಏನ್ ಪ್ರಶ್ನೆ ಕೇಳ್ತಾನೆ ಇಲ್ಲಿ, ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯ ಮೇಲ ಅಂತ ಕೇಳಿದ್ರಿ. ಈ ಉಪಉಷ್ಣ ವಲಯದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಗಾಳಿಯು ವೇಗವಾಗಿ ಬೀಸುತ್ತದೆ, ದಕ್ಷಿಣ ಗೋಳಾರ್ಧದಲ್ಲಿ ಗಾಳಿಯ ವೇಗ ಕಡಿಮೆ ಇರ್ತದೆ. ಕಾರಣವೇನು ಅಂತ ಪ್ರಶ್ನೆ ಕೇಳ್ತಾನಪ್ಪ. ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯಲ್ಲಿ ಗಾಳಿ ವೇಗವಾಗಿರುತ್ತದೆ, ಅದೇ ಏನಪ್ಪಾ ಅಂದ್ರೆ ಉಪಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಗಳ ಕಡಿಮೆ ಇರ್ತದೆ. ಕಾರಣ ಏನಂತ ಕೇಳ್ತಾನೆ, ಇಲ್ಲಿ ಹೇಳ್ತೀನಿ ನೋಡ್ರಿ ನಿಮ್ಗೆ, ಅಂದ್ರೆ ಇದು ಕ್ಲಿಯರ್ ಆಗ್ತದೆ ನಿಮ್ಗೆ. ಹಾಗಾದ್ರೆ ಭೂಮಿ ಏನದಪ್ಪ ಅಂದ್ರ ಗೋಲಾಕಾರವಾಗ್ಯದ ಅಂತ ಕಾಣ್ತೀವಿ. ಭೂಮಿಯ ಮಧ್ಯ ಭಾಗದಾಗ ಏನಾಯ್ತದ್ರಿ, 0 ಡಿಗ್ರಿ ಸಮಭಾಜಕ ವೃತ್ತ ಹಾಯ್ದೋಗ್ಯದ. 0 ಡಿಗ್ರಿ ಸಮಭಾಜಕ ವೃತ್ತ ಅಂತ ಕರಿತಾ ಇದೀವಿ. ಈ 0 ಡಿಗ್ರಿ ಸಮಭಾಜಕ ವೃತ್ತ ಹಾಯ್ದೋಗ್ಯದ್ರಿ. ಇಲ್ಲಿ ನಾವೇನ್ ಕಾಣ್ತೀವಿ, ಇದನ್ನ ಉತ್ತರ ಗೋಳಾರ್ಧ ಅಂತ ಕರಿತಾ ಇದೀವಿ ನೋಡಿ. ಇದನ್ನ ಉತ್ತರ ಗೋಳ ಅಂತ ಕರಿತೀವಿ, ಇದನ್ನ ದಕ್ಷಿಣಾರ್ಧ ಗೋಳ ಅಂತ ಕರಿತಾ ಇದೀವಿ. ದಕ್ಷಿಣಾರ್ಧ ಗೋಳ ಅಂತ ಕರಿತಾ ಇದೀವಿ. ಅಂದ್ರ ನೀವು ಗಮನಿಸಬೇಕಾಗಿರೋದು ಏನಂದ್ರ, ಭೂಮಿಯ ಉತ್ತರ ಗೋಳಾರ್ಧದಲ್ಲಿ 60ರಷ್ಟು ಏನದ ಅಂದ್ರ ಭೂಮಿ ಅದ ರೀ. ಉತ್ತರ ಗೋಳಾರ್ಧದಲ್ಲಿ 60ರಷ್ಟು ಭೂಮಿ ಅದ, 40ರಷ್ಟು ನೀರ್ ಅದ ರೀ. ಹೀಗಾಗಿ ನಾವು ಉತ್ತರ ಗೋಳಾರ್ಧವನ್ನ ಏನಂತ ಕರಿತೀವಿ ಅಂದ್ರೆ ಭೂಪ್ರಧಾನ ಗೋಳ ಅಂತ ಕರಿತಾ ಇದೀವಿ. ಭೂಪ್ರಧಾನ ಗೋಳ ಅಂತ ಕರಿತಾ ಇದೀವಿ. ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಏಷ್ಯಾ ಖಂಡ ಬರ್ತದ್ರಿ, ಯುರೋಪ್ ಖಂಡ ಬರ್ತದ, ಸ್ವಲ್ಪ ಆಫ್ರಿಕಾದ ಭಾಗ ಬರ್ತದ್ರಿ, ಉತ್ತರ ಅಮೆರಿಕ ಬರ್ತದ, ಸ್ವಲ್ಪ ದಕ್ಷಿಣ ಅಮೆರಿಕ ಬರ್ತದ. ಅಂದ್ರೆ ಭೂಭಾಗ ಜಾಸ್ತಿ ಉತ್ತರ ಗೋಳಾರ್ಧಗೆ ಅದ ರೀ. ದಕ್ಷಿಣ ಗೋಳಾರ್ಧದಾಗ ಬಂದ್ವಿ ಅಂದ್ರಿ 81% ನೋಡ್ರಿ, 81% ನೀರ್ ಅದ, ಹಾಗೂ 19% ಏನದ್ರಿ ಭೂಮಿ ಅದ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹೀಗಾಗಿ ಉತ್ತರ ಗೋಳಾರ್ಧದಲ್ಲಿ ಭೂಮಿ ಹೆಚ್ಚಾಗಿರೋದ್ರಿಂದ ಗಾಳಿಯ ವೇಗ ಏನಾಗ್ತದ್ರಿ, ಕಡಿಮೆ ಆಗ್ತದ. ಯಾವ ರೀತಿ, ಭೂಮಿ ಹೆಚ್ಚಾಗಿರೋದ್ರಿಂದ ಭೂಪ್ರಧಾನ ಗೋಳ ಅಂತ ಕರಿತೀವಿ. ದಕ್ಷಿಣ ಗೋಳಾರ್ಧವನ್ನ ಜಲಪ್ರಧಾನ ಗೋಳ ಅಂತ ಕರಿತಾ ಇದೀವಿ. ಇದಕ್ಕೆ ಜಲಪ್ರಧಾನ ಗೋಳ ಅಂತ ಕರಿತೀವಿ. ಅಂದ್ರ ಇಲ್ಲಿ ಭೂಪ್ರಧಾನ ಗೋಳದಾಗ ಏನದಾವ್ರಿ, ಮೈದಾನಗಳು ಜಾಸ್ತಿ ಅದಾವ, ಪ್ರಸ್ಥಭೂಮಿಗಳು ಜಾಸ್ತಿ ಅದಾವ, ಗುಡ್ಡಗಾಡು ಪ್ರದೇಶಗಳು ಜಾಸ್ತಿ ಅದಾವ. ಅದೇ ರೀತಿ ಏನಪ್ಪಾ ಅಂದ್ರೆ ಪರ್ವತ ಶ್ರೇಣಿಗಳು ಹೆಚ್ಚಾಗ್ಯದಾವ, ಶಿಖರಗಳು ಹೆಚ್ಚಾಗ್ಯದಾವ. ಹಾಗಾಗಿ ಗಾಳಿಯ ವೇಗವನ್ನ ತಡಿತವೆ. ಉತ್ತರ ಗೋಳಾರ್ಧದಲ್ಲಿ
ಉಪಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯಲ್ಲಿ ಗಾಳಿ ಪ್ರಮಾಣ ಕಡಿಮೆ ಅದ, ವೇಗ ಕಡಿಮೆ ಅದ. ದಕ್ಷಿಣ ಗೋಳದಾಗ ಅಧಿಕ ಅದ ಅಂದ್ರ ದಕ್ಷಿಣ ಗೋಳದಾಗ ಜಲ ನೀರ್ ಹೆಚ್ಚಿಗೆ ಅದ, ಅದಕ್ಕೆ ಗಾಳಿ ಬೀಸ್ತಿರ್ತದ ಅಂತ ಕರಿತಾ ಇದೀವಿ. ಇದು ಒಂದು ಅಪ್ಲೈಡ್ ಕ್ವಶನ್, ನೀವು ಸ್ವಲ್ಪ ನೆನ್ಬಿಟ್ಟು ಹೋಗ್ಬೇಕ್ರಿ. ಹಾಗಾರ ನಾವೇನ್ ಕಾಣ್ತೀವಿ ಅಂದ್ರೆ ಇಲ್ಲಿ ಕಾಣಿಸಬಹುದು ನಿಮ್ಗ. ಅಂದ್ರ ಇಲ್ಲಿ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಒಳಗೆ ಉತ್ತರ ಗೋಳಾರ್ಧದಾಗ ಏನಾಗ್ತದೆ, ವೇಗ ಕಡಿಮೆ ಇರ್ತದ ಅಂತ ಕರಿತಾ ಇದೀವಿ. ಅದೇ ದಕ್ಷಿಣ ಗೋಳಾರ್ಧದಾಗ ವೇಗ ಏನಾಗಿರ್ತದ ಅಂದ್ರ ಹೆಚ್ಚಾಗಿರ್ತದ ಅಂತ ಕಾಣ್ತೀವಿ. ಕಾರಣ ದಕ್ಷಿಣ ಗೋಳಾರ್ಧದಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಅದ, ಅದಕ್ಕೆ ಇದಕ್ಕೆ ಜಲಪ್ರಧಾನ ಗೋಳ ಅಂತ ಕರಿತೀವಿ. ಇಲ್ಲಿ ಭೂ ಪ್ರಧಾನ ಜಾಸ್ತಿ ಅದ ರೀ, ಭೂ ಪ್ರಧಾನ ಗೋಳ ಅಂತ ಕರಿತಾ ಇದೀವಿ. ಕಾನ್ಸೆಪ್ಟ್ ಅಂಡರ್ಸ್ಟ್ಯಾಂಡ್ ಆಗ್ಯದ ತನಕೋತೀನಿ ನಿಮಗ್ರಿ. ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿ ಅಂತ ಕರಿತಾ ಇದೀವಿ. ಈ ಉಪ ಉಷ್ಣವಲಯದ ಅಧಿಕ ಒತ್ತಡ ಪಟ್ಟಿಯನ್ನು ನಾವೇನಂತ ಕರಿತೀವಿ ಅಂದ್ರ ಕುದುರೆ ಅಕ್ಷಾಂಶಗಳು ಅಂತ ಕರಿತೀವಿ. ಇಲ್ಲಿ ಒಣ ಬಿರುಗಾಳಿ ಬೀಸ್ತದ ಅಂತ ಕರಿತಾ ಇದೀವಿ. ಹಾಗಾರ ಇಲ್ಲಿ ಮರುಭೂಮಿಗಳು ಸೃಷ್ಟಿ ಆಗ್ತಾವ ಅಂತ ನೋಡ್ತಾ ಇದೀವಿ. ಹಾಗಾದ್ರೆ ಇಲ್ಲಿ ರಚನೆ ಆಗ್ತಕ್ಕಂಥ ಮರುಭೂಮಿಗಳು ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ. ಒಂದೇದು ಗ್ರೇಟ್ ಬೆಸ್ಸಿನ್ ಮರುಭೂಮಿ ಅಂತ ಕರಿತೀವಿ, ಇಲ್ಲಿ ಕಾಣಿಸ್ತಾ ನೋಡ್ರಿ. ಒಂದೇದು ಗ್ರೇಟ್ ಬೆಸ್ಸಿನ್ ಮರುಭೂಮಿ, ಆಮೇಲೆ ಮೋಜಾವಾ ಮರುಭೂಮಿ ಅಂತ ಕರಿತೀವ್ರಿ, ಸೋನ್ರಾನ ಮರುಭೂಮಿ ಅಂತ ಕರಿತೀವಿ, ಚೀಹು ಊಹು ವಾನ್ ಮರುಭೂಮಿ. ಈ ಕ್ವಶನ್ ಏನಂತ ಕೇಳಿದ್ರೆ ನೀವು ಚೀನಾದಾಗ ಯಾವ್ದು ಅನ್ಕೊಂಡ್ಬಿಡ್ತೀರಿ, ಫಸ್ಟ್ ಆಪ್ಷನ್ ಚೀನಾ ಇಟ್ಟಾನ್ರಿ. ಚೀಹು ಊಹು ವಾನ್ ಅಂತ ಕರಿತಾ ಇದೀವಿ, ನಾರ್ತ್ ಅಮೆರಿಕಾದಾಗ ಅದರದು. ಅದೇ ರೀತಿ ಏನಪ್ಪಾ ಅಂದ್ರೆ ಅಟಕಾಮ ಮರುಭೂಮಿ ಅಂತ ಕರಿತೀವಿ, ಆಮೇಲೆ ಪಟಗೋನಿಯಾ ಮರುಭೂಮಿ ಅಂತ ಕರಿತೀವಿ, ನಮೀಬಿಯಾ ಮರುಭೂಮಿ ಅಂತ ಕರಿತಾ ಇದೀವಿ, ಕಲಹರಿ ಮರುಭೂಮಿ ಅಂತ ಕರಿತಾ ಇದೀವಿ. ಗ್ರೇಟ್ ಸ್ಟ್ಯಾಂಡಿ ಮರುಭೂಮಿ ಆಸ್ಟ್ರೇಲಿಯಾದಾಗ ಬರ್ತದ್ರಿ, ಗಿಬ್ಸನ್ ಮರುಭೂಮಿ ಆಸ್ಟ್ರೇಲಿಯಾದಾಗ ಬರ್ತದ, ವಿಕ್ಟೋರಿಯಾ ಮರುಭೂಮಿ ಆಸ್ಟ್ರೇಲಿಯಾದಾಗ ಬರ್ತದ, ಸಿಂಪ್ಸನ್ ಮರುಭೂಮಿ ಅಂತ ಕರಿತಾ ಇದೀವಿ. ತಾರ ಮರುಭೂಮಿ ನಮ್ಮ ಭಾರತದಾಗ ಬರ್ತದೆ, ತಾರ ಮರುಭೂಮಿ. ಗೋಬಿ ಮರುಭೂಮಿ ಅಂತ ಕರಿತೀವಿ, ಚೀನಾ ಮತ್ತು ಮಂಗೋಲಿಯಾದಾಗ ಕಂಡು ಬರ್ತದೆ ಇದು ರೀ. ಅರೇಬಿಯನ್ ಮರುಭೂಮಿ ಸೌದಿ ಅರೇಬಿಯಾದಾಗ ಕಂಡು ಬರ್ತದೆ, ಸಹರಾ ಮರುಭೂಮಿ ಅಂತ ಕರಿತೀವಿ ಆಫ್ರಿಕಾದಾಗ. ಈ ಎಲ್ಲಾ ಮರುಭೂಮಿಗಳು ಬರೋದು ನೋಡ್ರಿ ಉಪ ಉಷ್ಣ ವಲಯದ ಅಧಿಕ ಒತ್ತಡ ಪಟ್ಟಿಯೊಳಗೆ ನಿರ್ಮಾಣ ಆಗ್ಯಾವೆಲ್ಲ. ಕ್ಲಿಯರ್ ರೀ ಕಾನ್ಸೆಪ್ಟು. ಇನ್ನ ನೆಕ್ಸ್ಟ್ ಒನ್ ಏನ್ ಕಾಣ್ತಾ ಇದೀವಿ ಅಂತ ಕೇಳಿದ್ರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅಂತ ಕಾಣ್ತೀವಿ. ಹಾಗಾದ್ರೆ ನಾನು ಆಲ್ರೆಡಿ ಹೇಳಿದೆ ನಿಮ್ಗ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಇಲ್ಲಿ ಇಂಗ್ಲಿಷ್ನಾಗ ಒಂದ್ಸಲ ಹೇಳ್ತೀನಿ ನೋಡ್ರಿ. ಅಂದ್ರ ಇಲ್ಲಿ ಏನ್ ಕೊಟ್ಟಿದ್ದಾನ ಅಂತ ಕೇಳಿದ್ರೆ ನೋಡ್ರಿ, ಇಂಗ್ಲಿಷ್ನಾಗ ಒಂದೇದ್ ಏನ್ ಕೊಟ್ಟಿದ್ದಾನ, ಇಕ್ವೇಟರ್ ಲೋ ಪ್ರೆಷರ್ ಅಂತ ಕೊಟ್ಟಾನ. ಇಕ್ವೇಟರ್ ಲೋ ಪ್ರೆಷರ್ ಅಂದ್ರೆ ಸಮಭಾಜಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತೀವಿ. ಅಥವಾ ಬ್ರಿಕೆಟ್ನ ಕೊಟ್ಟ ನೋಡ್ರಿ, ಅಲ್ಲಿ ಡೋಲ್ಡ್ರಮ್ ವಲಯ ಅಂತ ಕೊಟ್ಟಾನ, ಡೋಲ್ಡ್ರಮ್ ಜೂನ್ ಅಂತ ಕೊಟ್ಟಾನ. ಕ್ಲಿಯರ್ ಆಗ್ತಾ ಇದೆ ರೀ. ಅದೇ ರೀತಿ ಕೆಳಗಡೆ ಕೊಟ್ಟ ನೋಡ್ರಿ, ಏನ್ ಕೊಟ್ಟಾನ, ಸಬ್ ಟ್ರಾಪಿಕಲ್ ಹೈ ಪ್ರೆಷರ್ ಅಂತ ಕೊಟ್ಟಾನ. ಹಾರ್ಸ್ ಲ್ಯಾಟಿಟ್ಯೂಡ್ ಅಂತ ಅಂದನ್ರಿ, ಅಂದ್ರೆ ಕುದುರೆ ಅಕ್ಷಾಂಶ ಅಂತ ಕರಿತಾನ್ರಿ ಅವ. ಆಮೇಲೆ ಸಬ್ ಪೋಲಾರ್ ಲೋ ಪ್ರೆಷರ್ ಅಂತ ಕೇಳ್ರಿ. ಸಬ್ ಪೋಲಾರ್ ಲೋ ಪ್ರೆಷರ್ ಅಂದ್ರೆ ಏನ್ರಿ, ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅಂತ ಕರಿತಾ ಇದೀವಿ. ಹಾಗಾದ್ರೆ ನೆಕ್ಸ್ಟ್ ಒನ್ ಏನ್ ಕೊಟ್ಟನ್ರಿ, ಆಮೇಲೆ ಹೈ ಪ್ರೆಷರ್ ಅಂತ ಹೇಳಿ ಕೊಟ್ಟಿದ್ದಾನ. ಹಾಗಾದ್ರೆ ಧ್ರುವೀಯ ಹೈ ಪ್ರೆಷರ್ ಅಂತ ಕರಿತೀವಿ, ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ಅಂತ ಕರಿತಾ ಇದೀವಿ. ಇಲ್ಲೆಲ್ಲ ಕೊಟ್ಟಿದ್ದ ನೋಡ್ರಿ, ನೀವು ಅಬ್ಸರ್ವ್ ಮಾಡಬಹುದು. 0 ಡಿಗ್ರಿಯಿಂದ 5 ಡಿಗ್ರಿ ಅಂತ ಕೊಟ್ಟನ, 30ರಿಂದ 35 ಕೊಟ್ಟನ, 60ರಿಂದ 65 ಕೊಟ್ಟನ, 80ರಿಂದ 90 ಕೊಟ್ಟನ. ಭೂಮಿ ಮೇಲೆ ಒಟ್ಟು 7 ಒತ್ತಡ ಪಟ್ಟಿಗಳದಾವಪ್ಪಿ, ನೆನ್ಪಿಟ್ಕೋರಿ ಇವೆಲ್ಲ. ಈಗ ಯಾವ್ದು ಮಾತಾಡ್ತೀನಿ ಅಂತ ಹೇಳಿದ್ರ 60ರಿಂದ 65 ಡಿಗ್ರಿ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಉತ್ತರ ಅಕ್ಷಾಂಶ ಮತ್ತು ದಕ್ಷಿಣ ಅಕ್ಷಾಂಶ ಎರಡು ಕಡೆ ನಿರ್ಮಾಣ ಆಗ್ಯಾವ. ಇಲ್ಲ ಅದ ನೋಡಿ. ಹಾಗಾದ್ರ ಇಲ್ಲಿ ಏನದ ಅಂತ ಕೇಳಿದ್ರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಅದ ರೀ. ಇಲ್ಲಿ ಏನದ ಅಂತ ಕೇಳಿದ್ರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ, ಭೂಮಿ ಮೇಲೆ 2 ಒತ್ತಡ ಪಟ್ಟಿಗಳದಾವ್ರಿ ಇವು. ಹಾಗಾದ್ರೆ ಇಲ್ಲಿ ಏನ್ ಪ್ರಶ್ನೆಗಳ ಸ್ಪೆಷಲ್ ಆಗಿ ನಿಮ್ಗ ಅಂದ್ರ ಚಂಡಮಾರುತವು ಚಳಿಗಾಲದಲ್ಲಿ ಚಂಡಮಾರುತವು, ಚಳಿಗಾಲದಾಗ ನೋಡಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಚಳಿಗಾಲದಲ್ಲಿ ಚಂಡಮಾರುತವು ಯಾವ ಒತ್ತಡ ಪಟ್ಟಿಯ ಮೇಲೆ ಬೀಸ್ತಾವ ಅಂದ್ರ ಉಪಧ್ರುವೀಯ ಕಡಿಮೆ ಒತ್ತಡ ಪಟ್ಟಿ ಹಾಕ್ರಿ. ಅದು ಇರ್ಲಿಲ್ಲ ಅಂತ ಕೇಳಿದ್ರ 60ರಿಂದ 65 ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶ ಅಂತ ಕೊಟ್ಟಿರ್ತಾನ, ಅದು ಆದ್ರೂ ಹಾಕಬಹುದ್ರಿ. ಕ್ಲಿಯರಾ? ಇನ್ ಲಾಸ್ಟ್ ಒನ್ ಬರ್ತಕ್ಕಂಥ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ಅಂತ ಕರಿತೀವಿ. ಇದು 80ರಿಂದ 90 ಡಿಗ್ರಿ, 80ರಿಂದ 90 ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು ದಕ್ಷಿಣ ಅಕ್ಷಾಂಶದಾಗ ಧ್ರುವೀಯ ಅಧಿಕ ಒತ್ತಡ ಪಟ್ಟಿ ನಿರ್ಮಾಣ ಆಗ್ಯದ. ನಾನು ಫಸ್ಟಿಗೆ ನಿಮ್ಗೆ ಕಾನ್ಸೆಪ್ಟ್ ಹೇಳಿದ್ದೆ ರೀ, ಎಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತದೆಯೋ ಒತ್ತಡ ಅಧಿಕವಾಗಿರುತ್ತದೆ. ಧ್ರುವ ಪ್ರದೇಶಗಳಲ್ಲಿ ಸೂರ್ಯನ ಕಿರಣಗಳು ಹೋಗಿ ತಲುಪುವುದು ತುಂಬಾನೇ ಕಡಿಮೆ ಅದ ರೀ. ಹಾಗಾಗಿ ಯಾವಾಗ್ಲೂ ಹಿಮದಿಂದ ಆವೃತವಾಗಿರ್ತದ, ಯಾವಾಗ್ಲೂ ಶೀತ ವಾತಾವರಣ ಇರ್ತದ. ಹಾಗಾಗಿ ಧ್ರುವ ಪ್ರದೇಶಗಳಲ್ಲಿ ಉಷ್ಣಾಂಶ ಕಡಿಮೆ ಅದ, ಒತ್ತಡ ಅಧಿಕ ಅದ ಅಂತ ಕರಿತಾ ಇದೀವ್ರಿ. ಸ್ವಲ್ಪ ಇಂಥ ಕಾನ್ಸೆಪ್ಟ್ ಅನ್ನ ನೀವು ಸ್ವಲ್ಪ ಅಬ್ಸರ್ವ್ ಮಾಡ್ತಿರ್ಬೇಕು. ಇಲ್ಲಿ ಅಂಕಗಳು ಬಹಳ ಮಸ್ತ್ ಬರ್ತಾವ್ರಿ, ಯಾಕಂದ್ರೆ ಜಾಸ್ತಿ ಜನ ಅಭ್ಯರ್ಥಿಗಳು ಏನ್ ಮಾಡ್ತಾರೆ, ಇದನ್ನ ಕನ್ಫ್ಯೂಸ್ ಮಾಡ್ಕೋತಿರ್ತಾರೆ.
ಹಾಗಾಗಿ ದಯವಿಟ್ಟು ಒತ್ತಡ ಪಟ್ಟಿಗಳನ್ನ ನೀವು ಸರಿಯಾಗಿ ಒಂದು ನೋಟ್ಸ್ ಮಾಡ್ಕೋರಿ, ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಓಕೆನಾ? ಹಾಗಾದ್ರೆ ಮುಂದಿನ ಕ್ಲಾಸ್ನಾಗ ಏನ್ ಮಾಡ್ತೀನಿ, ಇದರ ಮುಂದುವರೆದ ಭಾಗ ಅಂದ್ರ ಒತ್ತಡ ಪಟ್ಟಿಗಳ ಮೇಲೆ ಏನ್ ಮಾಡ್ತಾವ, ಮಾರುತಗಳು ಬೀಸ್ತಾ ಇರ್ತಾವ. ಆ ಮಾರುತಗಳು ಯಾವ ದಿಕ್ಕಿನಿಂದ ಯಾವ ದಿಕ್ಕಿನಡೆಗೆ ಬೀಸ್ತಾ ಇದಾವ್ರಿ. ಹಾಗಾರ ನಿರಂತರ ಮಾರುತ ಅಂತ ಬರ್ತಾವ್ರಿ, ನಿಯತಕಾಲಿಕ ಮಾರುತ ಅಂತ ಬರ್ತಾವ, ಅನಿಶ್ಚಿತ ಮಾರುತ ಅಂತ ಬರ್ತಾವ್ರಿ, ಸ್ಥಳೀಯ ಮಾರುತಗಳು ಅಂತೇಳಿ. ಮಾರುತಗಳು ಚಾಪ್ಟರ್ ಬಹಳ ಮಸ್ತ್ ಚಾಪ್ಟರ್ ರೀ, ಯಾಕಂದ್ರೆ ಅದ್ಮೇಲೆ ಭಾರಿ ಮಸ್ತ್ ಕ್ವಶನ್ಸ್ ಬಂದಿದಾವ್. ಕಂಪಲ್ಸರಿ ಇರ್ತದ್ರಿ ಕ್ವಶನ್ಸ್. ಆರ ಹುಡುಗರು ಈ ಟಾಪಿಕ್ ಕಡೆ ಗಮನ ಕೊಡಂಗಿಲ್ಲ. ಒಮ್ಮೆ ಮಾರುತಗಳು ಓದಂಗಿಲ್ಲ ರೀ, ಫಸ್ಟ್ ಒತ್ತಡ ಪಟ್ಟಿ ಓದ್ಕೋಬೇಕು, ಆಮೇಲೆ ಮಾರುತಗಳು ಓದ್ಕೋಬೇಕ್ರಿ. ಮಾರುತಗಳಲ್ಲಿ ನಿರಂತರ ಮಾರುತದಾಗೆ 3 ಪ್ರಕಾರ ಬರ್ತಾವ್ರಿ ಮಾತ್ರ. ವಾಣಿಜ್ಯ ಮಾರುತ, ಆಮೇಲೆ ಪ್ರತಿ ವಾಣಿಜ್ಯ ಮಾರುತ, ಧ್ರುವೀಯ ಮಾರುತ ಅಂತೇಳಿ 3 ಪ್ರಕಾರದ ಮಾರುತಗಳದಾವ್ರಿ. ನಾನು ಆ ಮಾರುತಗಳ ಬಗ್ಗೆ ನಿಮ್ ಜೊತೆ ಏನ್ ಮಾಡ್ತೀನಿ ಅಂತ್ರಿ, ಡಿಸ್ಕಷನ್ ಮಾಡ್ತೀನಿ ಅಂತ್ರಿ. ಓಕೆನಾ? ಧನ್ಯವಾದಗಳು.